ಇನ್ನು ನವೆಂಬರ್ ಕ್ರಾಂತಿಗೆ ವರಿಷ್ಠರು ಎಂಟ್ರಿ ಕೊಡ್ತಾ ಇರುವಂಥದ್ದು. ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗ್ತಾ ಇದೆ. ಅಖಾಡಕ್ಕೆ ವರಿಷ್ಠರು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಗೆ ಅಭಿಪ್ರಾಯವನ್ನ ಸಂಗ್ರಹ ಏನಾದರೂ ಮಾಡಲಾಗ್ತಾ ಇದೆಯಾ? ಬಿಕಾಸ್ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗಳಿಗೆ, ಅನುಮಾನಗಳಿಗೆ, ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಐಸಿಸಿ ಕೋರ್ ಕಮಿಟಿಗೆ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆಯಾ? ನವೆಂಬರ್ ಕ್ರಾಂತಿಗೆ ವರಿಷ್ಠರು ಎಂಟ್ರಿ ಕೊಟ್ಟಿರುವಂಥದ್ದು. ಹಾಗಿದ್ರೆ ಎಐಸಿಸಿ ಕೋರ್ ಕಮಿಟಿ ಅಭಿಪ್ರಾಯ ಸಂಗ್ರಹ ಜವಾಬ್ದಾರಿನ ಕೆಸಿ ವೇಣುಗೋಪಾಲ್, ಸುರ್ಜೇವಾಲ್, ಅಶೋಕ್ ಗೆಹ್ಲೋಟ್, ಜೈರಾಮ್ ರಮೇಶ್, ಪಿ ಚಿದಂಬರಂ ಇವರೆಲ್ಲರೂ ಕೂಡ ಸದಸ್ಯರೆಲ್ಲರೂ ಕೂಡ ಇರುವಂತಹ ಒಂದು ಕಮಿಟಿ. ಈಗಾಗಲೇ ಸಚಿವರಿಂದ ಕೋರ್ ಕಮಿಟಿ ಸದಸ್ಯ ಭೇಟಿಯಾಗಿರುವಂಥದ್ದು. ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆ ಸಚಿವರುಗಳು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ವರಿಷ್ಠರ ಜೊತೆ ದಿನೇಶ್ ಕೃಷ್ಣ ಬೈರೇಗೌಡ ಮಾತುಕತೆ ಕೂಡ ನಡೆಸಿರುವಂಥದ್ದು. ಈಶ್ವರ್ ಖಂಡ್ರೆ ಅವರಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ. ಸಚಿವರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಖರ್ಗೆ. ರಾಹುಲ್ಗೆ ಸಲ್ಲಿಕೆ ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೂಡ ನೀಡಿದ್ದಾರೆ ವರಿಷ್ಠರು. ನವೆಂಬರ್ ಕ್ರಾಂತಿಗೆ ವರಿಷ್ಠರು ಎಂಟ್ರಿ ಕೊಟ್ಟಿರುವಂಥದ್ದು. ಶಾಸಕರ ಅಭಿಪ್ರಾಯದಂತೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಕಾದ್ ನೋಡಬೇಕು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ವರಿಷ್ಠರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ, ಕುತೂಹಲವನ್ನ ಮೂಡಿಸ್ತಾ ಇದೆ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಸೊ ವರಿಷ್ಠರ ಜೊತೆ ದಿನೇಶ್ ಕೃಷ್ಣ ಬೈರೇಗೌಡ ಮಾತುಕತೆಯನ್ನು ನಡೆಸುವುದಕ್ಕೆ ಮುಂದಾಗಿರುವಂಥದ್ದು. ಈಶ್ವರ್ ಖಂಡ್ರೆ ಅವರಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ನೋಡಬೇಕು ಹೈಕಮಾಂಡ್ ವರಿಷ್ಠರ ಒಂದು ನಿರ್ಧಾರಗಳನ್ನ, ಅವರ ಮಾತುಗಳನ್ನ ಏನಾದರೂ ಕೇಳಿಸ್ಕೊಂಡು ಡಿಸಿಷನ್ಸ್ಗೆ ಮುಂದಾಗುತ್ತಾ, ಅವರ ಅಭಿಪ್ರಾಯದಂತೆ, ಶಾಸಕರ ಅಭಿಪ್ರಾಯದಂತೆ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಕಾದ್ ನೋಡಬೇಕು. ಸಚಿವರು ಶಾಸಕರ ಸೆಳೆಯೋದಕ್ಕೆ ಡಿಸಿಎಂ ಸಿಎಂ ಕಸರತ್ತನ್ನ ಏನಾದರೂ ಮಾಡ್ತಾ ಇದ್ದಾರಾ? ಎಸ್, ಮತ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇದೆ. ದೀಪಾ, ಮಾತನಾಡ್ತಾ ಇದ್ರಿ, ಹೈಕಮಾಂಡ್ ನಿರ್ಧಾರದ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರಿ, ಏನಾಗಬಹುದು ಮುಂದೆ ಅನ್ನುವಂತಹ ಕುತೂಹಲ ಸಾಕಷ್ಟು ಇದೆ. ಹಾಗೆ ದೆಹಲಿ ಪ್ರವಾಸ ಕೈಗೊಂಡಿರೋದು ಡಿಸಿಎಂ ಅವರು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ರೋಜಾ, ಇತ್ತೀಚಿನ ದಿನಗಳಲ್ಲಿ ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸಿಎಂ ಡಿಸಿಎಂ ತಮ್ಮದೇ ಆದಂತಹ ನಿರ್ಧಾರಗಳನ್ನು ಕೂಡ ತಿಳಿಸಿತ್ತು. ಆದ್ರೆ ಇದೀಗ ಎಐಸಿಸಿ ಎಂಟ್ರಿ ಆಗಿದೆ ಅನ್ನುವಂತಹದ್ದು. ಇತ್ತೀಚೆಗಷ್ಟೇ ಶಾಸಕರುಗಳು, ಸಚಿವರು ದೆಹಲಿ ಪ್ರವಾಸವನ್ನ ಏನು ಕೈಗೊಂಡಿದ್ರು, ಆ ವೇಳೆ 1 to 1 ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ ಎಐಸಿಸಿ ಅನ್ನುವಂತಹದ್ದು. ಅಂದ್ರೆ ಎಐಸಿಸಿ ಕೋರ್ ಕಮಿಟಿ ಏನಿದೆ, ಆ ಸದಸ್ಯರು ಏನಿದ್ದಾರೆ, ವೇಣುಗೋಪಾಲ್, ಸುರ್ಜೇವಾಲ ಸೇರಿದಂತೆ ಒಂದಿಷ್ಟು ಜನ, ಅವರುಗಳನ್ನ ಸಚಿವರು, ಶಾಸಕರು ಭೇಟಿಯಾಗಿ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ನಾಯಕತ್ವ ಮತ್ತೆ ಕೆಪಿಸಿಸಿ ಬದಲಾವಣೆಯಿಂದ ಏನೆಲ್ಲ ಸಾಧ್ಯತೆಗಳು ಆಗಬಹುದು, ತಮ್ಮ ಮನಸ್ಸಲ್ಲಿ ಏನಿದೆ, ತಮ್ಮ ಒಲವು ಯಾರ ಕಡೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿಯನ್ನ ಆ ಕೋರ್ ಕಮಿಟಿ ಕಲೆ ಹಾಕ್ತಾ ಇದೆ. ಆ ಮಾಹಿತಿ ಕಲೆ ಹಾಕಿದ ಬಳಿಕ ಅದನ್ನೆಲ್ಲವನ್ನೂ ಕೂಡ ರಾಹುಲ್ ಗಾಂಧಿಗೆ ನೀಡ್ತಾರೆ ಆ ವರದಿಯನ್ನ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಒಂದು ಕಡೆ ದೆಹಲಿ ಪ್ರವಾಸದ ವಿಚಾರ ಆದ್ರೆ, ಮತ್ತೊಂದು ಕಡೆ ಶಾಸಕರುಗಳನ್ನ ಒಂದಿಷ್ಟು ಸೆಳೆಯುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದು ಇದೇ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ. ಹಾಗಾಗಿ ಅಧಿಕೃತವಾಗಿ ಮೋಸ್ಟ್ಲಿ ಎಐಸಿಸಿ ಇದೀಗ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರಕ್ಕೆ ಇಳಿದಿದೆ ಅನ್ಸುತ್ತೆ ರೋಜಾ. ಆಲ್ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.